ರಾಮ ಸಂಗಿ ಬಾಬಾ ಕೇಳು ಬೇಲಿ ರಾಮನ ಕೌಹಿಯದನ್ನು ರಾಮ ಸಂಗಿ ಬಾಬಾ ಕೇಳು ಬೇಲಿ ರಾಮನ ಕೌಹಿಯದನ್ನು ನೀ ಮನಸಿಟ್ಟು ಬಾರು ಅಧಿಗಾಮಿಸಿ ಬಂದೆನು ನಿನ್ನೋಳು ತಾಳಲಾಯನು ಪ್ರೇಮದಿಂದ ಕೂಡು ಸರಸ ಮಾತಾಡಿತು ರಾಮ ಸಂಗಿ ಬಾಬಾ ಕೇಳು ಲಕ್ಷ್ಮಣ ಓ ನಮಸ್ಕರಿಸಿದ್ದೇನೆ ಆಗ್ಲಿ ಮಗದೊಮ್ಮೆ ನಮಸ್ಕರಿಸಿದ್ದೇನೆ ನಿನ್ನಲ್ಲಿ ಹೆಚ್ಚುಂಟ ಕೊಡು. ನಿನ್ನ ಚೆಲುವು ನೋಡುವಾಗ ಆ. ನಮಸ್ಕರಿಸುತ್ತಾನೆ ಇರುವ ಎಂಬುದಾಗಿ ಮನಸ್ಸಾಗ್ತಾ ಇದೆ ಆಹಾ. ಏನು ಅಂದ ಏನು ಚಂದ ಹ್ಮ್. ನಿನ್ನ ಅಣ್ಣ ಸುಳ್ಳಲ್ಲೇ ಹೇಳಿದ್ದು ಆ, ನಿನ್ನ ಅಣ್ಣ ಹ್ಮ್ ರಾಮನನ್ನು ಭೇಟಿಯಾಗಿ ಅಣ್ಣ ನನ್ನ ಭೇಟಿಯಾಗಿ ಬಂದದ್ದು ಆ, ಎಲ್ಲಿ? ಅವನೇ ನಿನ್ನ ದಾರಿಯನ್ನು ತೋರಿಸಿ ಕಳಿಸಿದವ ಹೌದಾ? ಆತನ ಬಳಿಯಲ್ಲಿ ಹೋಗಿ ಹೇಳಿದೆ ಹ್ಮ್. ಆತನಿಗೆ ಸ್ವಲ್ಪವೂ ಕೂಡ ರಸಿಕತೆ ಇಲ್ಲ ಆ. ಇಷ್ಟು ಚಂದದ ಹೆಣ್ಣನ್ನು ಯಾರಾದ್ರೂ ಬಿಟ್ಟಾರ ಹ್ಮ್. ನನ್ನಲ್ಲಿ ಯಾವ್ದಕ್ಕಾದ್ರೂ ಕೊರತೆ ಉಂಟಾ ಇಲ್ಲ ಬೆಲ್ಲ ಹೆಚ್ಚು ಉಂಟು. ಹೌದು ಆ. ಅದೇ ನಾನು ಆಲೋಚಿಸುದು ಆ. ಆತನಿಗೆ ಹೆಚ್ಚಿದ್ರೆ ಆಗುದಿಲ್ಲ ಏನು ಹ್ಮ್. ಅದಕ್ಕಾಗಿ ನೀನು ನನ್ನ ಮದುವೆ ಆಗಿ ಹೇಳುತ್ತೆ ಆ. ಬಾ 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 ಸ್ವಲ್ಪ ತಾಳು. ಮಂದಗಮನೆಯಿಂದ ಸುದ್ದಿಗೊಂಡನು ಆಗಾಡಲಿರು. ಮುಂದೆ ಬ್ರಹ್ಮಚಾರಿಯ ಕಾಣೆ ನಾನು. ಬಂದವರಿಗೆ ಸುಂದರಿಲ್ಲ ತಂದರೆಲ್ಲ ಅಣ್ಣನ ಕೂತನು. ಮುಂದೆ ಯೋಚನೆ ಮಾಡ್ತೇನೆ ಮಂದಗಮನೆ. ಓ ತರುಣಿ, ಲಕ್ಷ್ಮಣ ಈ ಬಂದಂಥ ನೀನು ಹ್ಮ್. ನನ್ನನ್ನು ಮದುವೆ ಆಗುವ ಹಾಗೆ ಹೇಳ್ತಾ ಇದ್ದಿ. ನಾನು ಹೇಳಿದ ನಿನ್ನ ಅಣ್ಣನು ಅದೇ ಹೇಳಿ ಅಲ್ಲ ಕಳಿಸಿದ್ದೆ. ಈಗ ನೀನು ನನ್ನಲ್ಲಿ ಬಂದು ಹೇಳು ನೀನಲ್ಲ. ಹೌದಾದ್ರೆ ಅಣ್ಣ ಹೇಳಿ ಅಲ್ಲ ಅಣ್ಣನನ್ನು ಹೇಳಿದ್ದು ಅಂತ ಹೇಳ್ತಿ. ಆ. ಅಣ್ಣನನ್ನು ಕಂಡದ್ದಾದ್ರೂ ಎಲ್ಲಿ ಹೇಳು. ಈ ಹಿಂದೆ ಆ. ಎಲೆ ಮನೆ ಹತ್ತಿರ. ಅಲ್ಲ ನೀನು ಅಣ್ಣನೊಂದೇ ಅಣ್ಣನ ಬಳಿಯಿಂದಲೇ ಬಂದಿದ್ದಿ ಎನ್ನುವುದಕ್ಕೆ ಏನಾದ್ರೂ ಆಧಾರ ಉಂಟಾ? ಓಹೋ ಹ್ಮ್. ಈಗ ಆಧಾರ ತಂದು ಕೊಟ್ರೆ ಮದುವೆ ಆಗ್ತೀಯ. ಆಧಾರ ಇಲ್ಲದೆ ಏನು ನಡೆಯುವುದಿಲ್ಲ. ಆದಷ್ಟು ಬೇಗ ಹೋಗಿ ಆಧಾರವನ್ನು ತರುತ್ತೇನೆ. ಹಾಗೆ ಆಗಲಿ. ವೇದಾಂತ ವೇದೋಯತೇಶ ಪುರಾಣ ಪುರುಷೋತ್ತಮನೆ ನೀ ಜಾನಕಿ ವಲ್ಲಭ ಶ್ರೀರಾಮ. ಅಲ್ಲಮ್ಮ ಆವಡ ಅಪ್ಪೆ ಪ್ರಿಯವಾಯಿಸಿನಿಗೆ ಹೆಜ್ಜೆ ಸೇವೆ ನಡಪಾಲ್ಕರ ನಡಪಾಲ್ಕರ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ನೆಮ್ಮದಿ ಕೊಟ್ಟು ಉತ್ತರ ಉತ್ತರ ಬೇಕು.